ನೋಡಿ, ಇವತ್ತು ಅನ್ನದಾತರಿಗೂ ಕೂಡ ಯುದ್ಧ ಅಲ್ಲಿ ನಡೀತಾ ಇದ್ರೆ ಎಫೆಕ್ಟ್ ಇಲ್ಲ ಆಗ್ತಾ ಇರೋದು ರೈತರಿಗೂ ಕೂಡ. ಯಾಕೆಂದ್ರೆ ರೈತರು ಬೆಳೀತಾ ಇರುವಂತಹ ಬೆಳೆಗಳು ಕೂಡ ಅಲ್ಲಿಗೆ ರಫ್ತಾಗದೆ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅದರಲ್ಲೂ ಕೋಲಾರದ ಅನ್ನದಾತರಿಗೂ ಕೂಡ ಕದನದ ಕಿಚ್ಚು ತಟ್ಟಿರೋದು. ಸೌದಿಗೆ ರಫ್ತಾಗ್ತಾ ಇದ್ದ ಅಪಾರ ಪ್ರಮಾಣದ ಆಲೂಗಡ್ಡೆಗೆ ಈಗ ಬ್ರೇಕ್ ಬಿದ್ದಿದೆ. ರಫ್ತಾಗದೆ ಮಾರುಕಟ್ಟೆಯಲ್ಲಿ ದಿಢೀರ್ ದರ ಕುಸಿತಾಗಿರೋದು. ಕಳೆದ ವಾರ 50 ಕೆಜಿಗೆ 900 ರೂಪಾಯಿ ಇತ್ತು. ಇವತ್ತು 50 ಕೆಜಿಗೆ ಕೇವಲ 300 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಆಲೂಗಡ್ಡೆ ಬೆಳೆದಂತ ರೈತ ಕಂಗಾಲಾಗಿರೋದು. ಕಳೆದ ವಾರ ಆಲೂಗಡ್ಡೆ 50 ಕೆಜಿಗೆ 900 ರೂಪಾಯಿ, ಇವತ್ತು ದಿಢೀರ್ ಅಂತ ಕುಸಿತ ಆಗಿದೆ. 50 ಕೆಜಿಗೆ 300 ರೂಪಾಯಿ ಆಗಿದೆ. ಯಾಕೆಂತಂದ್ರೆ ಆಲೂಗಡ್ಡೆ ರಫ್ತಾಗ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಆಲೂಗಡ್ಡೆ ಬೆಳೆದಂತ ರೈತ ಮಾರುಕಟ್ಟೆಯಲ್ಲೇ ಬಿದ್ದಿದೆ. ಅದು ರಫ್ತಾಗದಂತ ಹಿನ್ನೆಲೆಯಲ್ಲಿ ಅದರ ರೇಟ್ ಕೂಡ ಕುಸಿತ ಆಗಿರೋದು. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಈಕಂಬಳ್ಳಿ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಆಲೂಗಡ್ಡೆ ಬೆಳೆಗೆ ಇವತ್ತು ಬೆಲೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಂತಹ ಏನು ಪ್ರಭಾವದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿರೋದು. ಅಂದ್ರೆ ರೈತ ಬೆಳೆದಂತಹ ಆಲೂಗಡ್ಡೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಏನಂತ ಹೇಳಿದ್ರೆ ಸುಮಾರು ಏನು ಕಳೆದ ಒಂದು ವಾರದ ಹಿಂದೆ 800 ರೂಪಾಯಿ 900 ರೂಪಾಯಿ ಇದ್ದಂತಹ ಏನು ಆಲೂಗಡ್ಡೆ ಇವತ್ತು ಕೇವಲ ಏನು 300-400 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು ನೋಡಬಹುದು. ರೈತ ಇವತ್ತು ತನ್ನ ತೋಟದಲ್ಲಿ ಸುಮಾರು ಆ 1 ಎಕರೆಯಲ್ಲಿ ಬೆಳೆದಂತಹ ಏನು ಆಲೂಗಡ್ಡೆಗೆ ಇವತ್ತು ಸಂಪೂರ್ಣವಾಗಿ ಬೆಲೆ ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು ನೋಡಬಹುದು. ಆಲೂಗಡ್ಡೆಯನ್ನ ಏನು ಅಗೆದು ತೆಗೆಯಲಾಗ್ತಾ ಇರುವಂತದ್ದು, ಇದೇನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಏನು ಮಾರುಕಟ್ಟೆಯಲ್ಲಿ ಏನು ಬೆಲೆ ಇಲ್ಲದ ಕಾರಣ ಏನು ಮುಂಗಡವಾಗಿ ಇವತ್ತು ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲು ಮುಂದಾಗಿರುವಂತದ್ದು. ಅಂದ್ರೆ ರೈತನಿಗೂ ಸಹ ಬೆಲೆ ಬಂದ್ರೆ ಮಾತ್ರ ರೈತನಿಗೆ ಏನು ಉಸಿರಾಡಲು ಸಾಧ್ಯ, ಇಲ್ಲದಿದ್ದರೆ ನಿಜವಾಗ್ಲೂ ರೈತನಿಗೆ ಏನು ಸಂಕಷ್ಟ ಬೀರೋದಂತೂ ತಪ್ಪಿದಲ್ಲ. ಯಾಕಂತ ಹೇಳಿದ್ರೆ ಏನು ಸುಮಾರು 1 ಎಕರೆಗೆ ಸುಮಾರು 1.5 ಲಕ್ಷ ಮತ್ತೆ 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದ್ರೆ ಈ ಹಣ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಸಿಲಿಂಡರ್ಗಳ ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಇವತ್ತು ಬಂದ್ ಆಗಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲೂ ಸಹ ಆಲೂಗಡ್ಡೆಗೆ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ನೋಡಬಹುದು ತುಂಬಾ ಚೆನ್ನಾಗಿ, ಅಂದ್ರೆ ಈ ಬಾರಿ ತುಂಬಾ ಸಮೃದ್ಧಿಯಾಗಿ ಬೆಳೆದಂತಹ ಆಲೂಗಡ್ಡೆ ಇವತ್ತು, ಆದ್ರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ಏನು ಕಳೆದ 15 ದಿನಗಳ ಹಿಂದೆ ಇದೇ ಆಲೂಗಡ್ಡೆಗೆ ಸುಮಾರು 50 ಕೆಜಿಗೆ 800ರಿಂದ 900 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ. ಆದ್ರೆ ಇವತ್ತು ಕೇವಲ 300 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ರೈತನ ಮೇಲೆ ಏನು ಪರಿಣಾಮ ಬೀರುವಂತದ್ದು. ಅಂದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧ ಇವತ್ತು ರೈತನ ಮೇಲೆ ಪ್ರಭಾವ ಬೀರುವಂತದ್ದು. ಮತ್ತೆ ರೈತ ಬೆಳೆದಂತಹ ಹಲವಾರು ತರಕಾರಿಗಳು ಸಹ ಇವತ್ತು ನೆಲಕ್ಕಚ್ಚಿವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂತಹ ಏನು ಆಲೂಗಡ್ಡೆ ಇವತ್ತು ಬೆಲೆ ಇಲ್ಲ. ಮತ್ತೊಂದು ಕಡೆ ಏನು ಸ್ವೀಟ್ ಕಾರ್ನ್ ಆಗ್ಬೋದು, ಮತ್ತೆ ಹೂಕೋಸು ಆಗ್ಬೋದು, ಅದ್ರ ಜೊತೆಗೆ ಕ್ಯಾಬೇಜ್ ಆಗ್ಬೋದು, ಹೀಗೆ ಎಲ್ಲಾ ರೀತಿಯ ತರಕಾರಿಗಳ ಮೇಲೂ ಸಹ ಇವತ್ತು ಏನು ರೈತ ಸಂಕಷ್ಟಕ್ಕೆ ಅಂದ್ರೆ ಬೆಲೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಕರಿನೇರಲು ಇವತ್ತು ರೈತನ ಮೇಲೆ ಬಿದ್ದಿದೆ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಇವತ್ತು ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಏನು ಲಕ್ಷಾಂತರ ರೂಪಾಯಿ ಏನು ಹಾಕಿ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಕೂಡಲೇ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ರೈತನ ನೆರವಿಗೆ ಧಾವಿಸಬೇಕೆಂಬುದು ರೈತನ ಆಗ್ರಹವಾಗಿರುವಂತದ್ದು. ಕೆಲವು ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಈಗ 1.5 ಲಕ್ಷ ಆಯಿತು 1.5 ಎಕರೆಗೆ. ಈ ಇಳುವರಿನೂ ಕಡಿಮೆ, ರೇಟು ಇಲ್ಲ. ಇಲ್ಲಿ ಸ್ಟೋರೇಜ್ ತುಂಬ್ತಾ ಇದ್ವಿ. ಸ್ಟೋರೇಜ್ ಅಲ್ಲಿ ಯಾವಾಗ ಬಂದ್ರೆ ಅವಾಗ ಲಾಭ, ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಅದೂನು ರೈತನ ಕಷ್ಟ ಇಷ್ಟ ಇದೆ. ಆದ್ರೆ ಸ್ಟೋರೇಜ್ ಈಗ ತುಂಬ ಇದಿಲ್ಲ. ಸ್ಟೋರೇಜ್ ಅಲ್ಲಿ ಈಗ ಜಾಗ ಇಲ್ಲ. ಇನ್ನು 8 ದಿವಸ ಇರ್ಬೇಕಿತ್ತು. ಜಾಗ ಸಿಕ್ಕಲ್ಲ ಅಂತ ಹೇಳಿ ಸ್ಟೋರೇಜ್ ಅಲ್ಲಿ ಈಗಲೇ ಆಗಿತ್ತಾ ಇದೀವಿ. ಫಸ್ಟ್ ಮಾತ್ರ ಮಾಡ್ತಾ ಇದೀವಿ. ಇದ್ದ ಎಫೆಕ್ಟ್ ಸ್ವಲ್ಪ ಐತೆ. ಈಗ ಎಲ್ಲ ಒಂದೇ ಟೈಮ್ ಬಂದೈತೆ. ಎಲ್ಲ ಸೀಸನ್, ಈಗ ಆಲೂಗಡ್ಡೆ ಸೀಸನ್ ಬೇರೆ ಕಡೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ 500ರಿಂದ 600. ಮೊದಲು 800, 900, ನವೆಂಬರ್ ಅಲ್ಲಿ 1000 ರೂಪಾಯಿ ಇತ್ತು. ಆಮೇಲೆ ಬರ್ತಾ ಡೌನೇ ಆಯ್ತು. ಇವಾಗಿನ್ನೂ ಜಾಸ್ತಿ ಕಡಿಮೆ ಆಗ್ಬಿಟ್ಟು, ಈಗಿನ್ನೂ ಜಾಸ್ತಿ ಕಡಿಮೆ. ಈಗ ಏನು ಬರಲ್ಲ.
ಒಂದ್ ಲೇಬರ್ 500 ರೂಪಾಯಿ ಕೊಡ್ಬೇಕು, ಎತ್ತದ 3,500 ಕೊಡ್ಬೇಕು. ಯಾವ್ಯಾವ್ದು ಬರ್ತದೆ ಖರ್ಚು 35-40 ಸಾವಿರ 1.5 ಎಕರೆಗೆ. ಎಷ್ಟು ಎಕರೆ ಹಾಕಿದೆ? 1.5 ಎಕರೆ. ಏನ್ ಖರ್ಚು 1.5 ಲಕ್ಷ ಬಂದೈತೆ. ಬರುತ್ತೆ ಅಮೌಂಟ್? ಅಷ್ಟು ಬರಲ್ಲ, 1.5 ಲಕ್ಷ ಬರಲ್ಲ. 1.5 ಲಕ್ಷ ಬರ್ಬೋದು, ಆದ್ರೆ ಅಲ್ಲಿಗೆ ಸರಿ ಆಗ್ಬೋದು ಅಷ್ಟೇ. ಈ ರೇಟಲ್ಲಿ ಲಾಭ ಏನು ಇಲ್ಲ, ನಷ್ಟನೇ. ಇದ್ದಾಗ ಇನ್ನೊಂದು 50-100 ಕಲ್ತು ಬರೋದು, ಹೋಗ್ತದ ಹೋಗೋದು, ಪಾರ್ಸಲ್ ಹೋಗೋದು. ಲಾಸೇ ಈಗ 1.5 ಲಕ್ಷ ಆಯಿತು 1.5 ಎಕರೆಗೆ. ಈ ಇಳುವರಿನೂ ಕಡಿಮೆ, ರೇಟುನು ಇಲ್ಲ. ಸ್ಟೋರೇಜ್ ತುಂಬ್ತಾ ಇದ್ವಿ, ಸ್ಟೋರೇಜಲ್ಲಿ ಯಾವಾಗ ಬಂದ್ರೆ ಅವಾಗ ಲಾಭ, ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಅದೂನು ರೈತನ ಕಷ್ಟ ಇಷ್ಟ ಇದೆ. ಆದ್ರೆ ಸ್ಟೋರೇಜ್ ಈಗ ತುಂಬ ಇದಿಲ್ಲ, ಸ್ಟೋರೇಜ್ ಅಲ್ಲಿ ಈಗ ಜಾಗ ಇಲ್ಲ. ಇನ್ನು 8 ದಿವಸ ಇರ್ಬೇಕಿತ್ತು, ಜಾಗ ಸಿಕ್ಕಲ್ಲ ಅಂತ ಹೇಳಿ ಸ್ಟೋರೇಜ್ ಅಲ್ಲಿ. ನೋಡಿ, ಇವತ್ತು ಅನ್ನದಾತರಿಗೂ ಕೂಡ ಯುದ್ಧ ಅಲ್ಲಿ ನಡೀತಾ ಇದ್ರೆ ಎಫೆಕ್ಟ್ ಇಲ್ಲ ಆಗ್ತಾ ಇರೋದು ರೈತರಿಗೂ ಕೂಡ. ಯಾಕೆಂದ್ರೆ ರೈತರು ಬೆಳೀತಾ ಇರುವಂತಹ ಬೆಳೆಗಳು ಕೂಡ ಅಲ್ಲಿಗೆ ರಫ್ತಾಗದೆ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅದರಲ್ಲೂ ಕೋಲಾರದ ಅನ್ನದಾತರಿಗೂ ಕೂಡ ಕದನದ ಕಿಚ್ಚು ತಟ್ಟಿರೋದು. ಸೌದಿಗೆ ರಫ್ತಾಗ್ತಾ ಇದ್ದ ಅಪಾರ ಪ್ರಮಾಣದ ಆಲೂಗಡ್ಡೆಗೆ ಈಗ ಬ್ರೇಕ್ ಬಿದ್ದಿದೆ. ರಫ್ತಾಗದೆ ಮಾರುಕಟ್ಟೆಯಲ್ಲಿ ದಿಢೀರ್ ದರ ಕುಸಿತಾಗಿರೋದು. ಕಳೆದ ವಾರ 50 ಕೆಜಿಗೆ 900 ರೂಪಾಯಿ ಇತ್ತು. ಇವತ್ತು 50 ಕೆಜಿಗೆ ಕೇವಲ 300 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಆಲೂಗಡ್ಡೆ ಬೆಳೆದಂತ ರೈತ ಕಂಗಾಲಾಗಿರೋದು. ಕಳೆದ ವಾರ ಆಲೂಗಡ್ಡೆ 50 ಕೆಜಿಗೆ 900 ರೂಪಾಯಿ, ಇವತ್ತು ದಿಢೀರ್ ಅಂತ ಕುಸಿತ ಆಗಿದೆ. 50 ಕೆಜಿಗೆ 300 ರೂಪಾಯಿ ಆಗಿದೆ. ಯಾಕೆಂತಂದ್ರೆ ಆಲೂಗಡ್ಡೆ ರಫ್ತಾಗ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಆಲೂಗಡ್ಡೆ ಬೆಳೆದಂತ ರೈತ ಮಾರುಕಟ್ಟೆಯಲ್ಲೇ ಬಿದ್ದಿದೆ. ಅದು ರಫ್ತಾಗದಂತ ಹಿನ್ನೆಲೆಯಲ್ಲಿ ಅದರ ರೇಟ್ ಕೂಡ ಕುಸಿತ ಆಗಿರುತ್ತೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಈಕಂಬಳ್ಳಿ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಆಲೂಗಡ್ಡೆ ಬೆಳೆಗೆ ಇವತ್ತು ಬೆಲೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಂತಹ ಏನು ಪ್ರಭಾವದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿರೋದು. ಅಂದ್ರೆ ರೈತ ಬೆಳೆದಂತಹ ಆಲೂಗಡ್ಡೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಏನಂತಂದ್ರೆ ಸುಮಾರು ಏನು ಕಳೆದ ಒಂದು ವಾರದ ಹಿಂದೆ 800 ರೂಪಾಯಿ 900 ರೂಪಾಯಿ ಇದ್ದಂತಹ ಏನು ಆಲೂಗಡ್ಡೆ ಇವತ್ತು ಕೇವಲ ಏನು 300-400 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು ನೋಡಬಹುದು. ರೈತ ಇವತ್ತು ತನ್ನ ತೋಟದಲ್ಲಿ ಸುಮಾರು ಆ 1 ಎಕರೆಯಲ್ಲಿ ಬೆಳೆದಂತಹ ಏನು ಆಲೂಗಡ್ಡೆಗೆ ಇವತ್ತು ಸಂಪೂರ್ಣವಾಗಿ ಬೆಲೆ ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು ನೋಡಬಹುದು. ಆಲೂಗಡ್ಡೆಯನ್ನ ಏನು ಅಗೆದು ತೆಗೆಯಲಾಗ್ತಾ ಇರುವಂತದ್ದು, ಇದೇನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಏನು ಮಾರುಕಟ್ಟೆಯಲ್ಲಿ ಏನು ಬೆಲೆ ಇಲ್ಲದ ಕಾರಣ ಏನು ಮುಂಗಡವಾಗಿ ಇವತ್ತು ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲು ಮುಂದಾಗಿರುವಂತದ್ದು. ಅಂದ್ರೆ ರೈತನಿಗೂ ಸಹ ಬೆಲೆ ಬಂದ್ರೆ ಮಾತ್ರ ರೈತನಿಗೆ ಏನು ಉಸಿರಾಡಲು ಸಾಧ್ಯ, ಇಲ್ಲದಿದ್ದರೆ ನಿಜವಾಗ್ಲೂ ರೈತನಿಗೆ ಏನು ಸಂಕಷ್ಟ ಬೀರೋದಂತೂ ತಪ್ಪಿದಲ್ಲ. ಯಾಕಂತ ಹೇಳಿದ್ರೆ ಏನು ಸುಮಾರು 1 ಎಕರೆಗೆ ಸುಮಾರು 1.5 ಲಕ್ಷ ಮತ್ತೆ 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದ್ರೆ ಈ ಅಮೌಂಟ್ ಇವತ್ತು ಈ ಹಣ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಸಿಲಿಂಡರ್ಗಳ ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ಸಂಪೂರ್ಣವಾಗಿ ಹೋಟೆಲ್ಗಳ ಉದ್ಯಮ ಇವತ್ತು ಬಂದಾಗಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲೂ ಸಹ ಆಲೂಗಡ್ಡೆಗೆ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ನೋಡಬಹುದು ತುಂಬಾ ಚೆನ್ನಾಗಿ, ಅಂದ್ರೆ ಈ ಬಾರಿ ತುಂಬಾ ಸಮೃದ್ಧಿಯಾಗಿ ಬೆಳೆದಂತಹ ಆಲೂಗಡ್ಡೆ ಇವತ್ತು, ಆದ್ರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ಏನು ಕಳೆದ 15 ದಿನಗಳ ಹಿಂದೆ ಇದೇ ಆಲೂಗಡ್ಡೆಗೆ ಸುಮಾರು 50 ಕೆಜಿಗೆ 800-900 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ. ಆದ್ರೆ ಇವತ್ತು ಕೇವಲ 300 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ರೈತನ ಮೇಲೆ ಏನು ಪರಿಣಾಮ ಬೀರುವಂತದ್ದು. ಅಂದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇವತ್ತು ರೈತನ ಮೇಲೆ ಪ್ರಭಾವ ಬೀರುವಂತದ್ದು. ಮತ್ತೆ ರೈತ ಬೆಳೆದಂತಹ ಹಲವಾರು ತರಕಾರಿಗಳು ಸಹ ಇವತ್ತು ನೆಲಕ್ಕಚ್ಚಿವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂತಹ ಏನು ಆಲೂಗಡ್ಡೆ ಇವತ್ತು ಬೆಲೆ ಇಲ್ಲ. ಮತ್ತೊಂದು ಕಡೆ ಏನು ಸ್ವೀಟ್ ಕಾರ್ನ್ ಆಗ್ಬೋದು, ಮತ್ತೆ ಹೂಕೋಸ್ ಆಗ್ಬೋದು, ಅದ್ರ ಜೊತೆಗೆ ಕ್ಯಾಬೇಜ್ ಆಗ್ಬೋದು, ಹೀಗೆ ಎಲ್ಲಾ ರೀತಿಯ ತರಕಾರಿಗಳ ಮೇಲೂ ಸಹ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿದೆ. ಅಂದ್ರೆ ಬೆಲೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಕರಿನೇರಲು ಇವತ್ತು ರೈತನ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಇವತ್ತು ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಏನು
ಏನು ಲಕ್ಷಾಂತರ ರೂಪಾಯಿ ಏನು ಹಾಕಿ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಕೂಡಲೇ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ರೈತನ ನೆರವಿಗೆ ಧಾವಿಸಬೇಕೆಂಬುದು ರೈತನ ಆಗ್ರಹವಾಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಈಗ ಒಂದೂವರೆ ಲಕ್ಷ ಆಯಿತು 1.5 ಎಕರೆಗೆ. ಈ ಇಳುವರಿನೂ ಕಡಿಮೆ, ರೇಟುನು ಇಲ್ಲ. ಸ್ಟೋರೇಜ್ ತುಂಬ್ತಾ ಇದ್ವಿ. ಸ್ಟೋರೇಜ್ ಅಲ್ಲಿ ಯಾವಾಗ ಬಂದ್ರೆ ಅವಾಗ ಲಾಭ, ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಅದೂನು ರೈತನ ಕಷ್ಟ ಇಷ್ಟ ಇದೆ. ಆದ್ರೆ ಸ್ಟೋರೇಜ್ ಈಗ ತುಂಬ ಇದಿಲ್ಲ. ಸ್ಟೋರೇಜ್ ಅಲ್ಲಿ ಈಗ ಜಾಗ ಇಲ್ಲ. ಇನ್ನು 8 ದಿವಸ ಇರ್ಬೇಕಿತ್ತು. ಜಾಗ ಸಿಕ್ಕಲ್ಲ ಅಂತ ಹೇಳಿ ಸ್ಟೋರೇಜ್ ಅಲ್ಲಿ ಈಗಲೇ ಆಗಿತ್ತಾ ಇದ್ವಿ. ಅಷ್ಟು ಮಾತ್ರ ಮಾಡ್ತಾ ಇದೀವಿ. ಇದ್ದ ಎಫೆಕ್ಟ್ ಸ್ವಲ್ಪ ಐತೆ. ಈಗ ಎಲ್ಲ ಒಂದೇ ಟೈಮ್ ಬಂದೈತೆ. ಎಲ್ಲ ಸೀಸನ್, ಈಗ ಆಲೂಗಡ್ಡೆ ಸೀಸನ್. ಬೇರೆ ಕಡೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಏನಿದೆ ರೇಟ್ ಈಗ 500ರಿಂದ 600. ಇದು ಮೊದಲು 800, 900. ನವೆಂಬರ್ ಅಲ್ಲಿ 1000 ರೂಪಾಯಿ ಇತ್ತು. ಆಮೇಲೆ ಬರ್ತಾ ಡೌನೇ ಆಯ್ತು. ಇವಾಗಿನ್ನ ಜಾಸ್ತಿ ಕಡಿಮೆ ಆಗ್ಬಿಟ್ಟು, ಈಗಿನ್ನೂ ಜಾಸ್ತಿ ಕಡಿಮೆ. ಈಗ ಏನು ಬರಲ್ಲ. ಒಂದ್ ಲೇಬಲ್ 500 ರೂಪಾಯಿ ಕೊಡ್ಬೇಕು. ಎತ್ತದೊಂದು 3,500 ಕೊಡ್ಬೇಕು. ಯಾವ್ಯಾವ ಬರ್ತದೆ ಖರ್ಚು 35-40 ಸಾವಿರ 1.5 ಎಕರೆಗೆ. ಎಷ್ಟು ಎಕರೆ ಹಾಕಿದೆ? 1.5 ಎಕರೆ. ಏನ್ ಖರ್ಚು ಬಂದ್ರೆ 1.5 ಲಕ್ಷ ಬಂದೈತೆ. ಬರುತ್ತೆ ಅಮೌಂಟ್? ಅಷ್ಟು ಬರಲ್ಲ. 1.5 ಲಕ್ಷ ಬರಲ್ಲ. 1.5 ಲಕ್ಷ ಬರ್ಬೋದು. ಆದ್ರೆ ಅಲ್ಲಿಗೆ ಸರಿ ಹೋಗ್ಬೋದು ಅಷ್ಟೇ. ಈ ರೇಟಲ್ಲಿ ಲಾಭ ಏನೂ ಇಲ್ಲ, ನಷ್ಟನೇ. ಇದ್ದಾಗ ಇನ್ನೊಂದು 50-100 ಕಲ್ತು ಬರೋದು. ಹೋಗ್ತಲ್ಲ, ಹೋಗೋದು ಪಾರ್ಸಲ್ ಹೋಗೋದು. ಲಾಸೇ ಈಗ ಒಂದೂವರೆ ಲಕ್ಷ ಆಯಿತು 1.5 ಎಕರೆಗೆ. ಈ ಇಳುವರಿನೂ ಕಡಿಮೆ, ರೇಟುನು ಇಲ್ಲ. ಸ್ಟೋರೇಜ್ ತುಂಬ್ತಾ ಇದ್ವಿ. ಸ್ಟೋರೇಜ್ ಅಲ್ಲಿ ಯಾವಾಗ ಬಂದ್ರೆ ಅವಾಗ ಲಾಭ, ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಅದೂನು ರೈತನ ಕಷ್ಟ ಇಷ್ಟ ಇದೆ. ಆದ್ರೆ ಸ್ಟೋರೇಜ್ ಈಗ ತುಂಬ ಇದಿಲ್ಲ. ಸ್ಟೋರೇಜ್ ಅಲ್ಲಿ ಈಗ ಜಾಗ ಇಲ್ಲ. ಇನ್ನು 8 ದಿವಸ ಇರ್ಬೇಕಿತ್ತು. ಜಾಗ ಸಿಕ್ಕಲ್ಲ ಅಂತ ಹೇಳಿ ಸ್ಟೋರೇಜ್ ಅಲ್ಲಿ